ಲೀಲಾ ಕೃಷ್ಣ ಶುಭಪ್ರಭಾ ಇಬ್ರು ಇದಾರಲ್ಲ, ಅವರಿಬ್ರು ಕೊಡ್ತಾರೆ ಬಿಡಿ. ಅದಕ್ಕಿಂತ ಅದೃಷ್ಟ ಇನ್ನೇನಿದೆ? ನಾವಿಬ್ರು ಕೊಡ್ತೀವಿ. ಪುರೋಹಿತ್ರೆ, ನೀವು ಪೂಜೆ ಶುರು ಮಾಡಿ. ಇಬ್ರು ಅಲ್ಲಿ ಕೂತ್ಕೊಳ್ಳಿ. ತಂದೆ ತಾಯಿಗಳಾಗಿ ಈ ಕರಿಮಣಿ ಸರನ ಹುಡುಗನಿಗೆ ಕೊಡಿ ಅಮ್ಮ. ಆಯ್ತು. ಏನಂದ್ರೆ ಬನ್ನಿ. ಏನಂದ್ರೆ ತಗೊಳ್ರಿ. ತಗೊಳ್ರಿ. ಭಗವಂತ, ನಿನ್ ಲೀಲೆ ಯಾರಿಗೂ ಅರ್ಥ ಆಗಲ್ಲ. ಅವತ್ತು ಜನ್ಮ ಕೊಟ್ಟ ತಂದೆ ಕೈಯಿಂದ ಕನ್ಯಾದಾನ ಮಾಡಿಸ್ದೆ. ಇವತ್ತು ಜನ್ಮ ಕೊಟ್ಟ ತಂದೆ ಮಲತಾಯಿ ಕೈಯಿಂದ ಕರಿಮಣಿ ಸರ ಕೊಡಿಸ್ತಾ ಇದ್ಯಾ. ಏನ್ ನಿನ್ ಲೀಲೆ ಯಾರಿಗೂ ಅರ್ಥ ಆಗಲ್ಲ ಸ್ವಾಮಿ. ಅಮ್ಮ ಮೈಥಿಲಿ, ಹೋಗಿ ನಿನ್ ತಂದೆ ತಾಯಿ ಆಶೀರ್ವಾದ ತಗೊಳಮ್ಮ, ಹೋಗು. ಆಯ್ತು ತಾತ. ಏನಂದ್ರೆ ಇಲ್ಲಿ ನೋಡ್ರಿ ಸುಹಾಸಿನಿ ಅವ್ರ, ಈ ಕರಿಮಣಿ ಸರಾನ 22 ಕ್ಯಾರೆಟ್ ಬಂಗಾರದಾಗ ಮಾಡ್ಸೇವ್ ನಾವ. ಮತ್ ನಾವ್ ಹೋದ್ಮೇಲೆ ನಕಲಿ ಒಡವೆ ಅಂತ ಇಲ್ಲ ಸಲ ಜಗಳ ಮಾಡಕ್ ಬರ್ಬೇಡ್ರಿ. ಹಾ, ಬಾಯಿ ಮುಚ್ಚಿದೆ.
ಬಾ ಬಾ. ಅಪ್ಪ ನೋಡಿ, ಅಮ್ಮ, ಕಾರ್ಯಕ್ರಮ ಪೂರ್ತಿಯಾಗಿದೆ. ನಾನಿನ್ ಹೊರಡ್ತೀನಿ ಅಮ್ಮ. ಒಂದ್ ನಿಮಿಷ ಪುರೋಹಿತ್ರೆ. ಪುರೋಹಿತ್ರೆ, ಬರ್ತೀನಿ ಅಮ್ಮ. ಆಗ್ಲಿ. ಬರ್ತೀನಮ್ಮ. ಹಾ, ಒಳ್ಳೇದು. ನಾನು ಬಂದ ಕೆಲಸ ಇನ್ನೇನು ಮುಗೀತು. ನಾನು ಹೊರಡ್ತೀನಿ. ಆಯ್ತು ತಾತ. ತಾತ 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 ಏನಾಯ್ತು ತಾತ 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 ಏನಾಯ್ತು? ಏನಾಯ್ತು ತಾತ? ಏನಾಯ್ತು ತಾತ? ಕುತ್ಕೊಳ್ಳಿ. ಕೂತ್ಕೊಳ್ಳಿ. ಹುಷಾರು ಹುಷಾರು, ಆರಾಮ್ ಏನಾಯ್ತು? ಆರಾಮ್ ಮಾಡಿ. ಸ್ವಲ್ಪ ದಿನಗಳಿಂದ ರಾಮಯ್ಯನವ್ರ ಆರೋಗ್ಯ ಚೆನ್ನಾಗಿಲ್ಲ. ಎಲ್ಲಂದ್ರೆ ಅಲ್ಲಿ ತಲೆ ತಿರುಗಿ ಬಿದ್ದು ಹೋಗ್ತಾರಂತೆ. ಸ್ವಲ್ಪ ದಿನಗಳ ಮಟ್ಟಿಗೆ ಜೊತೆಗೆ ಯಾರು ಇಲ್ದೆ ಎಲ್ಲೂ ಹೋಗ್ಬೇಡಿ ಅಂತ ಡಾಕ್ಟರ್ ಹೇಳಿದಾರಂತೆ. ತಾತ ಅದ್ ನಿಜನಾ? ಆ ಥರದ್ದೇನು ಇಲ್ಲಮ್ಮ. ಡಾಕ್ಟರ್ ಏನೋ ಹೇಳ್ತಾನೆ ಇರ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ತಾತ ಮನೇಲಾಗಿದ್ದಕ್ಕೆ ಸರಿ ಹೋಯ್ತು. ಇದೇ ತರ ರೋಡ್ ಮೇಲೆ ಏನಾದ್ರು ಬಿದ್ದೋಗಿದ್ದಿದ್ರೆ ಎಂತ ಅನಾಹುತ ಆಗಿರೋದು ಗೊತ್ತಾ ತಾತ? ತಾತ ಇನ್ಮೇಲೆ ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮ ಆರೋಗ್ಯ ಸರಿ ಹೋಗೋವರೆಗೂ ನೀವು ಈ ಮನೇಲೇ ಇರಿ. ಹೌದು, ಇಲ್ಲೇ ಇದ್ಬಿಡಿ. ಅವ್ರು ಇಲ್ಲಿ ಹೇಗಿರ್ತಾರೆ? ಅವ್ರಿಗೇನ್ ಮನೆ ಇಲ್ವಾ, ನೆಲೆ ಇಲ್ವಾ? ವಯಸ್ಸಾಗೋದ್ಮೇಲೆ ಮುದುಕಿಯರೆಲ್ಲರೂ ಹಳೆ ವಸ್ತುಗಳಿಗೆ ಸಮಾನ ಅಂತ ಹೇಳ್ತಾರೆ. ಎಲ್ಲೋ ಮೂಲೆಯಲ್ಲಿ ಬಿದ್ದಿರೋದು ಬಿಟ್ರೆ ಮನುಷ್ಯರ ಮಧ್ಯ ಇದು ಬದುಕೋದಕ್ಕೆ ಅರ್ಹತೆ ಇರಲ್ಲ. ಯಾರು ಹೇಳಿದ್ದು ತಾತ ನೀವು ಹಳೆ ವಸ್ತು ಅಂತ? ನೀವು ನನ್ನ ತಾತ, ನೀವು ನನ್ನ ತಾತ. ಏನೋ ನೀನು ಹೇಳಿದ್ದು? ಯಾಕೆ ತಾತ, ಯಾಕಿನ್ನು ಸತ್ಯನ್ ಮುಚ್ಚಿಡ್ತಿದ್ದೀರಾ? ನೀವ್ಯಾರು ಅಂತ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಾನು ನಿಮ್ಮ ಮೊಮ್ಮಗ ಅನ್ನೋ ವಿಷಯ ನೀವು ನನ್ನ ಹತ್ರ ಮುಚ್ಚಿಡ್ಬೋದು, ಆದ್ರೆ ನನಗೆ ಗೊತ್ತಾದ್ಮೇಲೆ ಕೂಡ ನಿಮ್ಮ ಹತ್ರ ಮುಚ್ಚಿಡೋಕ್ಕಾಗಲ್ಲ ತಾತ. ಯಾಕಂದ್ರೆ ನೀವೇ ನನ್ನ ತಾತ, ನೀವೇ ನನ್ನ ಸ್ವಂತ ತಾತ ಆಗಿರೋದ್ರಿಂದ. ಉತ್ತಮ್, ಈ ವಿಷಯ ನಿನಗೆ ಯಾರೋ ಹೇಳಿದ್ದು? ನಾನೇ ಹೇಳಿದ್ದು ತಾತ.
ಅಂದಿದ್ರೆ ನೀವಾಗೆ ನೀವು ನೀನೇ ನನ್ ಮೊಮ್ಮಗ, ನಾನೇ ಅವನ್ ತಾತ ಅಂತ ಹೇಳ್ಬೇಡ ಅಂತ ಹೇಳಿದ್ರಿ ಅಲ್ವಾ? ಆದ್ರೆ ಅವ್ರು ಸುಮ್ನಾಗ್ತಾರ? ನಾನ್ ಹೇಳಿ ಗಂಟೆ ಕಳೆಯೋದ್ರೊಳಗೆ ಸತ್ಯನ ನಿಮ್ ಹತ್ರ ಹೇಳ್ಬಿಟ್ರು. ತಾತನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರಿಂದ ನನಗೆ ತಡೆಯಕ್ಕಾಗ್ಲಿಲ್ಲ. ಅದಕ್ಕೆ ನಾನೇ ಹೇಳ್ಬಿಟ್ಟೆ. ಸತ್ಯ ಗೊತ್ತಾದ್ರೆ ನೀನೆಲ್ಲಿ ನೊಂದ್ಕೊಳ್ತೀಯೋ ಅಂತ ನಿನಗೆ ಹೇಳ್ಬೇಡ ಅಂತ ಹೇಳಿದ್ನೇ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ ಮೊಮ್ಮಗನೇ. ಈ ಹೆಗಲ ಮೇಲೆ ನಿನ್ನ ಹೊತ್ಕೊಂಡು ಬೆಳೆಸ್ಬೇಕು ಅಂತ ನನ್ನ ಬೆರಳು ಹಿಡ್ಕೊಂಡು ನೀನು ನಡೆದಾಡ್ಲಿ ಅಂತ ಕನ್ಸ್ಕೊಂಡಿದ್ದೆ. ಏನ್ ಮಾಡೋದು, ಆ ವಿಧಿ ನಮ್ಮನ್ನ ದೂರ ಮಾಡ್ಬಿಡ್ತು. ನೊಂದ್ಕೋಬೇಡಿ ತಾತ. ಯಾವ ವಿಧಿ ನಮ್ಮಿಂದ ನಿಮ್ಮನ್ನು ದೂರ ಮಾಡ್ತೋ ಅದೇ ವಿಧಿಯಿಂದಾನೆ ಇವತ್ತು ಒಂದಾಗಿದ್ದೀವಿ. ಮನೆಯಿಂದ ದೂರ ಆಗಿರೋ ನಿಮ್ಮನ್ನ ವಾಪಸ್ ಮನೆಗೆ ಸೇರಿಸೋದು ಮೈಥಿಲಿ ಗುರಿಯಾಗಿದೆ. ಆ ದಿನ ತುಂಬ ಹತ್ತಿರದಲ್ಲೇ ಇದೆ. ಮೈಥಿಲಿ, ತಾತನಿಗೆ ಊಟ ಕೊಟ್ಟು ಟ್ಯಾಬ್ಲೆಟ್ ಕೊಡು. ಆಯ್ತು ರೀ. ಅದಾದ್ಮೇಲೆ ಇವ್ರನ್ನ ಈ ಮನೇಲಿ ಹೇಗಿರಿಸ್ಕೋಬೇಕು ಅಂತ ಯೋಚನೆ ಮಾಡೋಣ. ಸರಿ ರೀ. ಅಪ್ಪ, ಅಕ್ಕನ ಫೋಟೋ ಬಂದಿದೆ ನೋಡು. ಅಮ್ಮ ನೋಡು. ಕರಿಮಣಿ ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದಾರೆ ಅಲ್ವಾ? ಹೌದಪ್ಪ, ನಾವು ಹೋಗಿದ್ದಕ್ಕೆ ಕಣ್ಣಾರೆ ನೋಡಿದ್ವಿ, ಹ್ಯಾಪಿಯಾಗಿ ಫೀಲ್ ಆಗ್ತಿದೀವಿ. ಇಲ್ಲ ಅಂದಿದ್ದೀರೆ ಇದೆಲ್ಲ ಮಿಸ್ ಆಗ್ಬಿಡ್ತಿತ್ತೋ ಏನೋಪ್ಪ. ಹೌದು ಕಣ, ಹೋಗಿದ್ದಕ್ಕೆ ನನ್ನ ಚಿನ್ನದಂತ ಮಗಳ ಕಣ್ಣಲ್ಲಿ ಸಂತೋಷ ನೋಡಿದೆ. ಎಷ್ಟು ಕೋಟಿ ಕೊಟ್ರು ನನ್ನ ಮುದ್ದಿನ ಮಗಳ ಕಣ್ಣಲ್ಲಿ ಸಂತೋಷ ನೋಡಕ್ ಸಾಧ್ಯ ಆಗತ್ತೆ ಹೇಳು? ಅಬ್ಬೋ, ಆಗ್ ನೋಡಿದ್ರೆ ನಾನ್ ಬರಲ್ಲ ನೀವ್ ಹೋಗಿ ಅಂತ ಹಠ ಮಾಡ್ಕೊಂಡ್ ಕೂತಿದ್ರು. ಇವಾಗ ನೋಡಿದ್ರೆ ಸಂಭ್ರಮ ಪಡ್ತಾ ಇದಾರೆ. ಅದ್ ಸರಿ ಬಂಟಿ, ಅಲ್ವೋ ಆ PN ಕಂಪ್ನಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲಪ್ಪ, ಅದೇ ಟೆನ್ಷನ್ ಆಗ್ತಾ ಇದೆ. ನಮಸ್ಕಾರ ಸರ್. ನಮಸ್ತೆ. ಅಪ್ಪ, ನಾನು ಫೋನಲ್ಲಿ ಮಾತಾಡಿ ಬರ್ತೀನಪ್ಪ. ಪೊಲೀಸ್ನವ್ರು ಯಾಕೆ ಬರ್ತಾ ಇದ್ದಾರೆ? ಏನ್ ಸರ್, ಏನ್ ವಿಷಯ? ಇದಕ್ ಮುಂಚೆನೆ ನಾನು ಹೇಳಿದ್ದೆ, ಆ PN ಕಂಪ್ನಿ ಓನರ್ ಸಿಗ್ಲಿಲ್ಲ ಅಂದ್ರೆ ಇವ್ರೆಲ್ರ ಹತ್ರ ದುಡ್ಡು ಕಟ್ಸಿರೋದಿಕ್ಕೆ ನಿಮ್ ಮಗನ್ನ ಅರೆಸ್ಟ್ ಮಾಡೋಕ್ ಬಂದಿದ್ದೀನಿ. ಏಯ್, ನಾನು ಆಮೇಲೆ ಫೋನ್ ಮಾಡ್ತೀನಿ ಕೊಡೋ. ಆ ಕಂಪನಿ ಓನರ್ ಸಿಗ್ಲಿಲ್ಲ ಅಂತ ನನ್ ಮಗನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀರಾ? ಎಸ್, ಇವ್ರೆಲ್ರ ಹತ್ರನೂ ಲಕ್ಷಗಟ್ಲೆ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದಕ್ಕೆ ನಿಮ್ ಮಗನ್ ಮೇಲೆ ಚೀಟಿಂಗ್ ಕೇಸ್ ಫೈಲ್ ಮಾಡ್ತೀನಿ. ಸರ್, ಎಲ್ರಿ ಅವ್ನ್ ಬಂಟಿ, ಕರೀರಿ ಅವನ್ನ. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಆಗ್ಲಿಂದ ಅಪ್ಪ ಹೇಳ್ತಾನೆ ಇದ್ರು ಇಂಥದಕ್ಕೆಲ್ಲ ತಲೆ ಹಾಕ್ಬೇಡ ಅಂತ. ನಾನೇ ಮಾತು ಕೇಳಲಿಲ್ಲ. ಇದ್ಯಾವ್ ನ್ಯಾಯ ರೀ SI ಅವ್ರ? ನಮ್ ಹುಡ್ಗಾನು ಅವ್ರ ಹಂಗನ ರೊಕ್ಕ ಕಳ್ಕೊಂಡಾನ. ಯಾರೋ ಹೇಳಿದ್ ಮಾತ್ ನಂಬಿ ಇವನು ಸಹಿತ ₹1,00,000 ಕಟ್ಟ್ಯಾನ. ಹಂಗಿದ್ ಮೇಲೆ ಇವನ್ ಹೆಂಗ್ ತಪ್ಪಿತಾನ? ಹೌದು ಸರ್, ಅವನು ಕೂಡ ದುಡ್ಡನ್ನ ಕಳ್ಕೊಂಡಿದ್ದಾನೆ. ಅವನು ದುಡ್ಡು ಕಳ್ಕೊಂಡ್ರ ತರ ನೋಡ್ಬೇಕೆ ಹೊರತು ಅಪರಾಧಿ ತರ ನೋಡ್ಬಿಡಿ ಪ್ಲೀಸ್. ಇದೆಲ್ಲ ನಮಗ್ ಬೇಕಾಗಿಲ್ಲ ರೀ. ಏನಾದ್ರೂ ಹೇಳ್ಬೇಕು ಅಂದ್ಕೊಂಡಿದ್ರೆ ಕೋರ್ಟಿಗೆ ಬಂದ್ ಹೇಳಿ. ಸದ್ಯಕ್ಕೀಗ ನಮಗ್ ನಮ್ ಡ್ಯೂಟಿ ಮಾಡಕ್ ಬಿಡಿ. ಕಾನ್ಸ್ಟೇಬಲ್ಸ್, ಹುಡುಕಿ ಅವನ್ನ. ಈಗೇನಾದ್ರೂ ಪೊಲೀಸ್ನವ್ರ ಕೈಲಿ ಸಿಕ್ಕಾಕೊಂಡೆ ಅಂದ್ರೆ ನನ್ನ ಫ್ಯೂಚರ್ ಪೂರ್ತಿ ಸ್ಪಾಯ್ಲ್ ಆಗ್ಬಿಡುತ್ತೆ. ಎಂತ ಪರಿಸ್ಥಿತಿಲಿ ಇವ್ರ ಕೈಗೆ ಸಿಕ್ಕಾಕೋಬಾರ್ದು.
ಏನ ಅವನ್ ಒಳಗ್ ಹೋಗಿ ಬಾಳ್ ಹೊತ್ತಾತ. ಇಷ್ಟೊತ್ತಾದ್ರೂ ಬಂಟಿನ ಯಾಕ ಕರ್ಕೊಂಡ್ ಬರ್ಲಿಲ್ಲ? ನಂಗನ್ಸೋ ಪ್ರಕಾರ ಅವನು ಬಚ್ಚಿಟ್ಕೊಂಡಿದ್ದಾನಮ್ಮ. ಅವ್ನು ಸಿಕ್ಕಾಕೊಳ್ದಂಗ ಮ್ಯಾನೇಜ್ ಮಾಡೋಣ. ಬಾಬಾ ನಡಿ ನಡಿ ಹೋಗೋಣ. ಸರ್ 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 ನಮ್ಮ ಮಗ ಏನು ತಪ್ಪು ಮಾಡಿಲ್ಲ ಸರ್. ನಮ್ಮ ಮಗ ಏನು ತಪ್ಪು ಮಾಡಿಲ್ರಿ. ಬಿಟ್ಬಿಡಿ ಸರ್. ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಒಂದ್ಸಲ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಬಿಟ್ರೆ ಯಾವ ಗೌರ್ಮೆಂಟ್ ಕೆಲಸನೂ ಸಿಗಲ್ಲ. ನನ್ನ ಫ್ಯೂಚರ್ ಪೂರ್ತಿ ಹಾಳಾಗೋಗುತ್ತೆ. ಎಸ್ ಐ ಸರ್, ನಮ್ಮ ಮಗಂಗೆ ಏನು ಗೊತ್ತಿಲ್ಲ. ಏನು ಮಾಡಿಲ್ಲ. ಎಸ್ ಐ ನಮ್ಮ ಮಾತು ಕೇಳ್ರಿ. ಏನು ಗೊತ್ತಿಲ್ಲ. ಕರ್ಕೊಂಡು ಹೋಗ್ಬೇಡ್ರಿ. ಹಂಗ್ ಮಾಡ್ಬೇಡ್ರಿ. ಅಕ್ಕನ ಹತ್ರಕ್ಕೆ ಹೋಗ್ತೀನಿ. ತಕ್ಷಣ ಅಕ್ಕನ ಹತ್ರಕ್ಕೆ ಹೋಗಿ ಅಕ್ಕನ ಹೆಲ್ಪೇ ತಗೋತೀನಿ. ನಮ್ಮ ಮಗಂಗೆ ಏನೋ ಗೊತ್ತಿಲ್ಲ ಸರ್. ಸರ್ ಏನೋ ಗೊತ್ತಿಲ್ಲ. ಅವೇನು ತನಗೇನು ಗೊತ್ತಿಲ್ಲ ಸರ್. ಇದು ಯಾವ್ದು ನಂಬಿ ಸರ್. ಅವ್ನ ಹಂಗ್ ಕರ್ಕೊಂಡು ಹೋಗ್ಬೇಡ್ರಿ. ಬಿಟ್ಬಿಡ್ರಿ. ಅವನೇನು ತಪ್ಪು ಮಾಡಿಲ್ರಿ. ಅವ್ನೇನು ಮಾಡಕ್ ಹೋಗ್ಬೇಡ್ರಿ. ಪಾಪದ ನನ್ ಮೊಮ್ಮಗ ಅವೇನ್ರು ತಪ್ಪು ಮಾಡಿಲ್ರಿ. ನಮ್ಮ ನಂಬಿ ಸರ್. ಅವರ ನಮ್ಮ ಮಾತು ಹೇಳ್ರಿ. ಅವನೇನು ತಪ್ಪು ಮಾಡಿಲ್ರಿ. ಅರೆ ಏನಮ್ಮ ಇದು? ಪ್ಲೀಸ್ ರೀ. ತಪ್ಪು ಮಾಡಿಲ್ಲ. ಎಸ್ ಐ ಅವರ ಏನ್ ನಿಮ್ ಗೋಳು? ನನ್ ಕೆಲ್ಸ ಮಾಡಕ್ ನನ್ ಬಿಟ್ಬಿಡಿ. ಬಾರೋ ಬಾರೋ. ಸರಿ ಬಾರಮ್ಮ ಹೋಗೋಣ. ಎಸ್ ಐ ಅವರೇ ದಯವಿಟ್ಟು ನಮ್ಮವನ್ನ ಬಿಟ್ಬಿಡಿ. ನಿಮ್ ಕಾಲ್ ಹಿಡ್ಕೋತೀನಿ. ಪ್ಲೀಸ್ ಕೈ ಮುಗಿತೇನೆ. ಅವನ್ನ ಕರ್ಕೊಂಡು ಹೋಗ್ಬೇಡಿ. ಏನು ಹೋಗ್ತಿಲ್ಲ. ನಿಮ್ ಕಾಲಿಗೆ ಬೀಳ್ತೀನಿ. ನಮ್ಮ ಕ್ಷಮಿಸ್ಬಿಡಿ. ಅವನೇನು ಮಾಡಿಲ್ಲ. ಅವನ ಮಾಯಕ ಸರ್. ಬಿಟ್ಬಿಡಿ ಸರ್. ಅವನ್ನ ಕರ್ಕೊಂಡು ಹೋಗ್ಬೇಡಿ. ಅಕ್ಕ ಏನು ಮಾಡಿಲ್ಲ. ಏನ್ರಮ್ಮ ನಿಮ್ ಟಾರ್ಚರ್? ಏನಪ್ಪ ಸಿಕ್ಕದ್ನ ಅವನು? ಸರ್ ನಂಗೆ ಗೊತ್ತು ಅವ್ನು ಓಡ್ ಹೋಗಿರ್ತಾನೆ ಅಂತ. ಬನ್ನಿ ಹೊರಗಡೆ ನೋಡೋಣ. ಅಯ್ಯೋ ಎಸ್ ಐ ಸರ್. ಎಸ್ ಐ ಸರ್. ಸತ್ಯವತಿ ಬಂಟಿ ಮನೇಲಿಲ್ವಾ? ಏನೋ ಗೊತ್ತಿಲ್ಲ ರೀ. ನಂಗೇನ್ ಗೊತ್ತು. ಪೊಲೀಸರು ಬಂದ್ರು ಅನ್ನೋ ಭಯದಲ್ಲಿ ಎಲ್ಲಿ ಹೊರಟೋದ್ನೋ ಏನೋ. ಅವನಿಗೇನಾದ್ರೂ ಆಗ್ಬೇಕು. ಈ ಪೊಲೀಸ್ ಅವ್ರಿಗೆ ಅವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋ ಜನಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಡಿಯಮ್ಮ ನಡಿ. ಬಾರ. ಕಾನ್ಸ್ಟೇಬಲ್ಸ್, ನೀನ್ ಆ ಕಡೆ ಹೋಗು. ನೀನ್ ಈ ಕಡೆ ಹೋಗು. ನಾನು ಆಮೇಲೆ ಮಾಡ್ತೀನಿ. ಅಕ್ಕ ಬಂಟಿ ಅಕ್ಕ ಏನಾಯ್ತು? ನನ್ನ ಹುಡ್ಕೊಂಡು ಪೊಲೀಸ್ನವ್ರು ಬಂದಿದಾರಕ್ಕ. ಪೊಲೀಸ್ನವ್ರ? ನೀನೇನ್ ಹುಡ್ಕೊಂಡು ಯಾಕೆ ಬರ್ತಾರೋ? ಅದೇನಾಯ್ತು ಅಂದ್ರೆ ನಮ್ ಕಂಪ್ನಿ ಸ್ಕೀಮ್ ಅಲ್ಲಿ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಹಾಗೆ 3 ಜನದ ಹತ್ರ ಇನ್ವೆಸ್ಟ್ ಮಾಡಿಸಿದ್ರೆ ಅದರಿಂದ 50% ಕಮಿಷನ್ ನಿನಗೆ ಕೊಡ್ತೀನಿ. ಆ PN ಕಂಪ್ನಿ ಓನರ್ ಸಿಗ್ಲಿಲ್ಲ ಅಂದ್ರೆ ಇವ್ರೆಲ್ರ ಹತ್ರ ದುಡ್ಡು ಕಟ್ಸಿರೋದಿಕ್ಕೆ ನಿಮ್ ಮಗನ್ನ ಅರೆಸ್ಟ್ ಮಾಡಿ ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲಕ್ಕ.